नमस्कार, मैं अंजना और आप देख रहे हैं वास्तव न्यूज। आइए एक नजर डालते हैं आज की बड़ी खबर पर। एसपी लक्ष्मण निम्बर्गी ने बताया कि विजयपुरा जिले में घरों में ताला लगाकर चोरी जैसी घटनाओं को प्रभावी ढंग से रोकने के लिए लॉक्ड हाउस बीट सिस्टम LHBS नामक एक पहल लागू की जा रही है। विजयपुरा शहर में बोलते हुए उन्होंने कहा कि इसका मूल उद्देश्य चोरी जैसी घटनाओं को प्रभावी ढंग से रोकना और जनता में विश्वास पैदा करना है, ताकि लोग विभिन्न कारणों से अपने घरों को ताला लगाते समय सुरक्षित महसूस करें। ये नमोन्मेषी तकनीक आज से विजयपुरा जिले में शुरू हो गई है। जिले के निवासी जो विभिन्न कारणों से अपने घरों में ताला लगाते हैं तो वे जिला वायरलेस कार्यालय के मोबाइल नंबर पर निम्नलिखित जानकारी दे सकते हैं। उन्होंने कहा कि सूचनाओं का आदान प्रदान 8277970747 नंबर पर किया जाना चाहिए। ಇವತ್ತಿನ ದಿನ ನಾವು ಪೊಲೀಸ್ ಇಲಾಖೆಯು ಸ್ವತ್ತಿನ ಅಪರಾಧಗಳನ್ನು ತಡೆಗಟ್ಟುವಲ್ಲಿ ಇನ್ನೊಂದು ಹೆಜ್ಜೆಯನ್ನು ಮುಂದುವರಿಸಿ ತಾಂತ್ರಿಕತೆಯನ್ನು ಯೂಸ್ ಮಾಡಿ ನಮ್ಮಲ್ಲಿರುವಂತಹ ಈಗಾಗಲೇ ಎಕ್ಸಿಸ್ಟಿಂಗ್ ತಾಂತ್ರಿಕತೆಯನ್ನು ಯೂಸ್ ಮಾಡಿ ಈ ಕಳ್ಳತನ ಅಪರಾಧಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸಾರ್ವಜನಿಕರು ವಿವಿಧ ಕಾರಣಗಳಿಂದ ತಮ್ಮ ಮನೆಗಳನ್ನು ಕೀಲಿ ಹಾಕಿ ಬೇರೆ ಬೇರೆ ಪ್ರದೇಶಗಳಿಗೆ ಹೋದಾಗ ಅವರ ಮನೆ ಕಳ್ಳತನವನ್ನು ತಡೆಗಟ್ಟುವುದಕ್ಕೋಸ್ಕರ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಅನ್ನುವಂತಹ ಒಂದು ಉಪಕ್ರಮ, ಒಂದು ಬೀಟ್ ವ್ಯವಸ್ಥೆಯನ್ನು ನಾವು ಜಾರಿಗೆ ತರ್ತಾ ಇದ್ದೀವಿ. ಇದರಲ್ಲಿ ಏನು ಅಂತಂತಂದರೆ ಜನರು ಅವರ ಮನೆಗಳನ್ನು ಬಿಟ್ಟು ಹೋಗ್ತಾ ಇರಬೇಕಾದ್ರೆ ಅವರು ಕೆಲವೊಂದಿಷ್ಟು ಮಾಹಿತಿಯನ್ನು ನಮ್ಮ ಕಂಟ್ರೋಲ್ ರೂಮ್ದಲ್ಲಿರುವಂತಹ ಒಂದು ವಾಟ್ಸಪ್ ನಂಬರ್ಗೆ ಅವರು ಶೇರ್ ಮಾಡಬೇಕಾಗುತ್ತೆ. ಅದರ ಮನೆಯ ಹೆಸರು, ಮನೆಯ ವಿಳಾಸ, GPS ಲೊಕೇಶನ್ನು ಭಾಳ ಇಂಪಾರ್ಟೆಂಟು. ಅದರ ಜೊತೆಗೆ ಮನೆಯ ಫೋಟೋ ಮತ್ತು ಎಷ್ಟು ದಿನದವರೆಗೆ ಅವರು ಆ ಮನೆಯನ್ನು ಲಾಕ್ ಮಾಡಿ ಹೋಗ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿಯನ್ನು ನಮ್ಮ ಕಂಟ್ರೋಲ್ ರೂಮ್ದಲ್ಲಿರುವಂತಹ ಈ ಕೆಳಗಿನ ವಾಟ್ಸಪ್ ನಂಬರ್ 8277970747 ಅನ್ನುವಂಥ ಒಂದು ನಂಬರ್ಗೆ ವಾಟ್ಸಪ್ಪನ್ನು ಕಳಿಸಿದರೆ ನಮ್ಮ ಕಂಟ್ರೋಲ್ ರೂಮ್ ಮುಖಾಂತರ ಇದು ಆಯಾ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಿಗೆ ಮಾಹಿತಿ ಹೋಗುತ್ತೆ. ಸೊ ರಾತ್ರಿ ನೈಟ್ ರೌಂಡ್ಸ್ ಬೀಟಲ್ಲಿರುವಂಥ ಸಿಬ್ಬಂದಿಗಳಿಗೆ ಈ ಮಾಹಿತಿ ರವಾನೆ ಆಗುತ್ತೆ. ನೈಟಲ್ಲಿ ಅವರ ಮನೆಗಳಿಗೆ ಪೊಲೀಸರು ಹೋಗಿಬಿಟ್ಟು ಅದನ್ನು ಪರಿಶೀಲಿಸಿ ಒಂದು ಚೆಕ್ಕನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆಮೇಲೆ ಸಾರ್ವಜನಿಕರು ಶೇರ್ ಮಾಡುವಂತಹ ತಮ್ಮ ಮಾಹಿತಿಯನ್ನು ಇಲ್ಲಿ ಇಲಾಖೆ ಅಡಿಯಲ್ಲಿ ಗೌಪ್ಯವಾಗಿ ಇಡಲಾಗುವುದು. ಈ ಉಪಕ್ರಮವು ಕೀಲಿ ಹಾಕಿದ ಮನೆಗಳ ಕಳ್ಳತನ ಪ್ರಕರಣಗಳನ್ನು ನಾವು ಪರಿಣಾಮಕಾರಿಯಾಗಿ ತಡೆಗಟ್ಟುವಲ್ಲಿ ಒಂದು ಸಹಾಯ ಆಗುತ್ತೆ. ಇದರ ಜನರ ಸಹಭಾಗಿತ್ವ ಭಾಳ ಇಂಪಾರ್ಟೆಂಟ್ ಇದೆ, ಫೆಸಿಲಿಟಿ ಇದೆ, ಅದನ್ನು ಬಳಸ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಆಗಬೇಕು. ಆದ್ದರಿಂದ ನಿಮಗೆ ಈಗಾಗಲೇ ನಾವು ಈ ಪ್ಯಾಂಪ್ಲೆಟನ್ನು ಕೂಡ ಶೇರ್ ಮಾಡಿದ್ದೀವಿ. ಈ ಪ್ಯಾಂಪ್ಲೆಟಲ್ಲಿ ಏನು ನಮಗೆ QR ಕೋಡು ಇದೆ. QR ಕೋಡ್ ಓಪನ್ಸ್ ದ ಕಂಟ್ರೋಲ್ ರೂಮ್ ವಾಟ್ಸಪ್ ನಂಬರು. ಕಂಟ್ರೋಲ್ ರೂಮ್ ವಾಟ್ಸಪ್ ನಂಬರು ಕೊಟ್ಟಿದ್ದೀವಿ ಇದರಲ್ಲಿ. ಸೊ ಅದರಲ್ಲಿ ಜನ ನಮಗೆ ಲಾಕ್ಡ್ ಹೌಸಸ್ ಅಂದರೆ ಮನೆಯಲ್ಲಿ ಇರದೇ ಇದ್ದಾಗ ಅವ್ರು ಹೋಗ್ಬೇಕಾದ್ರೆ ಏನೇನು ಮಾಹಿತಿಯನ್ನು ಈ ನಂಬರ್ಗೆ ಶೇರ್ ಮಾಡಬೇಕು ಅನ್ನುವಂಥದ್ದನ್ನು ಕೊಡೋದಕ್ಕೆ ತಿಳಿಸಲಾಗಿದೆ. ಅದೇ ರೀತಿ ಈ ಮಾಹಿತಿಯನ್ನು ಕೊಟ್ಟಾಗ ನಮ್ಮ ಕಂಟ್ರೋಲ್ ರೂಮ್ದಲ್ಲಿ ಇದು ಎವ್ರಿಡೇ ಮಾಹಿತಿ ಕಂಪೈಲ್ ಆಗ್ತಾ ಹೋಗುತ್ತೆ. ಸೊ ಸಾಯಂಕಾಲ ಹೊತ್ತು ಆ ಮಾಹಿತಿಯನ್ನು ನಾವು ಕನ್ಸರ್ನ್ ಪೊಲೀಸ್ ಠಾಣೆಗೆ ಕೊಟ್ಟು ರಾತ್ರಿ ಬೀಟ್ ವ್ಯವಸ್ಥೆ ಏನಿದೆ ಆ ಸಂದರ್ಭದಲ್ಲಿ ಅವರ ಮನೆಗೆ ರಾತ್ರಿ ಹೊತ್ತು ವಿಸಿಟ್ ಮಾಡಿ ಪರಿಶೀಲನೆ ಮಾಡಿ ಒಂದು ರಕ್ಷಣೆ ಮಾಡುವಂಥ ಕಾರ್ಯವನ್ನು ಪೊಲೀಸರು ಮಾಡ್ತಾರೆ. ಸೊ ಇದಕ್ಕೆ ಈಗಾಗಲೇ ಇದನ್ನು ಮಾನ್ಯ ಗೃಹ ಮಂತ್ರಿಯವರು ಕರ್ನಾಟಕ ರಾಜ್ಯಾದ್ಯಂತ ಜಾರಿಗೆಯನ್ನು ತರೋದಕ್ಕೆ ಹೇಳಿದ್ದಾರೆ. ಈಗಾಗಲೇ ನಮ್ಮ ಇಲಾಖೆಯನ್ನು ಕೂಡ ಕೆಲವೊಂದಿಷ್ಟು ನಗರಗಳಲ್ಲಿ, ಕೆಲವೊಂದಿಷ್ಟು ಸಿಟಿಗಳಲ್ಲಿ ಇದನ್ನು ಜಾರಿಗೆ ತಂದಿದ್ದಾರೆ. ಇವತ್ತಿಂದ ನಾವು ನಮ್ಮ ಜಿಲ್ಲೆಯಾದ್ಯಂತ ಇದನ್ನು ನಾವು ಜಾರಿಗೆ ತರ್ತಾ ಇದ್ದೀವಿ. ಆದ್ದರಿಂದ ಸಾರ್ವಜನಿಕರು ಈ ಇರುವಂಥ ಒಂದು ವ್ಯವಸ್ಥೆಯನ್ನು, ಲಾಕ್ಡ್ ಹೌಸಸ್ ಬೀಟ್ ಸಿಸ್ಟಮ್ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ತಾವು ಹೆಚ್ಚು ಬಳಸ್ಕೊಂಡಾಗೆ ಅದು ತಮಗೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಇದರ ಬಗ್ಗೆ ಮಾಧ್ಯಮದವರು ಹೆಚ್ಚಿನ ಪ್ರಚುರಪಡಿಸಿ ಇದನ್ನು ಸಾರ್ವಜನಿಕರಿಗೆ ಒಂದು ಪೊಲೀಸರ ಜೊತೆಗೆ ಸಾರ್ವಜನಿಕರ ಸಹಕಾರ ಇದ್ದು ಪೊಲೀಸರು ಅದನ್ನು ಅಟೆಂಡ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಈ ಕಳ್ಳತನದ ಪ್ರಕರಣಗಳನ್ನು ತಡೆಗಟ್ಟುವಲ್ಲಿ ನಮಗೆ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು. खबरों में अब तक के लिए बस इतना ही। फिर मिलते हैं एक ऐसे ही बड़ी खबर के साथ। तब तक के लिए नमस्कार और देखते रहिए वास्तव न्यूज। अगर आपको वीडियो पसंद आई हो तो लाइक करें व शेयर करें। ऐसे लेटेस्ट अपडेट पाने के लिए बेल आइकन को प्रेस करना ना भूलें। अगर आप हमें फेसबुक या इंस्टा के माध्यम से देख रहे हैं तो हमारे पेज को फॉलो जरूर करें। धन्यवाद।